ಈ ಚಿಟ್ ಫಂಡ್ ಅನ್ನೋದು ಒಂದು ಒಳ್ಳೆ ಬ್ಯೂಟಿಫುಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಇನ್ವೆಸ್ಟ್ ಇನ್ ಚಿಟ್ ಫಂಡ್ ಬಟ್ ಫಾಲೋ ದ ರೂಲ್ ಅಂತ. ರೂಲ್ ಹ್ಯಾಸ್ ರಿಟರ್ನ್ ಬೇಸ್ಡ್ ಆನ್ ದ ಚಿಟ್ ಫಂಡ್ ಆ್ಯಕ್ಟ್ ಆ್ಯಂಡ್ ವಾಟ್ಸ್ ದ ಕಂಪ್ನಿ ಆ್ಯಕ್ಟ್ ಮತ್ತು ನಮ್ಮ ಬಿಸ್ನೆಸ್ ಗ್ರೋತ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ಬರುತ್ತೆ. ಕಸ್ಟಮರ್ಗೆ ಟ್ರಾನ್ಸ್ಪರೆಂಟ್ ವೇಲಿ ಇಲ್ಲಿ ಏನೇನು ಆಪ್ರೇಟ್ ಆಗುತ್ತೆ, ಒಬ್ಬ ವ್ಯಕ್ತಿ ಯಾವುದೇ ರೂಲ್ನ ಸ್ಕಿಪ್ ಮಾಡದೆ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಬೈ ಚಾನ್ಸ್ ಮುಂದೆ ಹೋದ್ರೆ ಅದು ಕಸ್ಟಮರ್ಗೆ ಗೊತ್ತಾಗುತ್ತೆ. ಕೊಡಚಾದ್ರಿ ಚಿಟ್ಸಿನ ನಮ್ಮ ವಿಷನ್ ಏನಪ್ಪ, ಮುಂದಿನ ಉದ್ದೇಶಗಳು, ಮುಂದಿನ ವಿಚಾರಗಳು, ನಾವೇನು ಮಾಡೋಕ್ಕೆ ಹೊರಟಿದ್ದೀವಪ್ಪ ಅಂದರೆ ಈ ಚಿಟ್ ಫಂಡ್ ಅನ್ನೋದು ಒಂದು ಒಳ್ಳೆ ಬ್ಯೂಟಿಫುಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್. ಮತ್ತು ಇದಕ್ಕೆ ಒಂದು ಬ್ಯೂಟಿಫುಲ್ ಆದಂಥ ಕಾನೂನಿದೆ ಮತ್ತು ರೂಲ್ ಇದೆ. ಇದನ್ನು ಫಾಲೋ ಮಾಡಿದರೆ ದೇರ್ ಇಸ್ ನೋ ಎನಿ ಝೀರೋ ರಿಸ್ಕ್ ಫಾರ್ ದ ಪೀಪಲ್, ಇದು ರಿಸ್ಕೇ ಇಲ್ಲ. ಬಟ್ ಆದರೆ ಇದು ಫಾಲೋ ಮಾಡೋದಿದೆಯಲ್ಲ ಅಥವಾ ಮಾಡಿಸೋದಿದೆಯಲ್ಲ, ಇದು ಬಿಗ್ ಚಾಲೆಂಜ್. ನಾವು ಮಾಡೋಕೆ ನಮ್ಮ ಮಿಷನ್ ಅದನ್ನೇ. ಸೊ ಪ್ರತಿ ಯಾರೇ ಇನ್ವೆಸ್ಟ್ ಮಾಡಿದ್ರು ಕೂಡ ಇನ್ವೆಸ್ಟ್ ಇನ್ ಚಿಟ್ ಫಂಡ್ ಬಟ್ ಫಾಲೋ ದ ರೂಲ್ ಅಂತ. ಸೊ ಅದಕ್ಕೆ ನಾವೇನು ಮಾಡಿದೀವಪ್ಪ ಅಂತಂದರೆ ಒಂದು ಬ್ಯೂಟಿಫುಲ್ ಆದಂಥ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ದೀವಿ. ಸೊ ಆ ಅಪ್ಲಿಕೇಶನ್ ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ, ಚಿಟ್ ಫಂಡ್ ಕಾಯ್ದೆ ಏನೆಲ್ಲ ಹೇಳುತ್ತೆ ನಮಗೆ. ಒಂದು ಗ್ರೂಪು, ಒಂದು ಕಂಪ್ನಿ ಫಾರ್ಮ್ ಆಗಬೇಕು ಅಂದರೆ, ಒಂದು ಗ್ರೂಪ್ ಫಾರ್ಮ್ ಆಗ್ಬೇಕಂದ್ರೆ ಒಂದು ಕಂಪ್ನಿ ಫಾರ್ಮ್ ಆಗಬೇಕು, ಒಂದು ಕಂಪ್ನಿಗೆ ಆದಮೇಲೆ ಒಂದು ಗ್ರೂಪ್ ಫಾರ್ಮ್ ಆಗಬೇಕು. ಗ್ರೂಪ್ ಫಾರ್ಮ್ ಆಗೋಕ್ಕಿಂತ ಮುಂಚೆ PSO ತೊಗೋಬೇಕು. PSO ತೊಗೋಬೇಕಂದ್ರೆ ಸೊ ದೇರ್ ವಿಲ್ ಬಿ ಅನ್ನೋ ಕೊಲೆಕ್ಟ್ರಲ್ ಇರಬೇಕು. ಗ್ರೂಪ್ ಫಾರ್ಮ್ ಆದಮೇಲೆ ನಿಮಗೆ CC ಇರಬೇಕು. CC ಇದ್ದರೆ ನೀವು ಫೇರ್ ಆಗಿ ಬಿಡ್ಡಿಂಗ್ ಆಗಬೇಕು. ಬಿಡ್ಡಿಂಗ್ ಆದಮೇಲೆ ಕೊಲೆಕ್ಟ್ರಲ್ ತೊಗೋಬೇಕು. ಕೊಲೆಕ್ಟ್ರಲ್ ಆದಮೇಲೆ ಸೊ ರಿಕವರಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಬೇಕಾದಂಥ ಎನಿ ಕನ್ಫ್ಯೂಷನ್ಸ್ ಇದ್ದರೆ ಸೊ ಶ್ಯೂರಿಟಿ ಏನು ಬೇಕು ಅದನ್ನು ಕೊಟ್ಬಿಟ್ಟು ತೊಗೋಬೇಕು. ಏನು ಕನ್ಫ್ಯೂಷನ್ ಇದ್ದರೆ ಪ್ರಾಪರ್ ಸಪೋರ್ಟ್ ಇರಬೇಕು. ಸೊ ಇದಿಷ್ಟು ಒಂದು ಕರೆಕ್ಟಾಗಿ ಒಂದು ಸೈಕಲಲ್ಲಿ ನಡ್ಕೊಂಡು ಹೋದರೆ ಸೊ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಲ್ಲ. ಸೊ ಹಾಗಾಗಿ ನಾವೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀವಿ. ಆ ಅಪ್ಲಿಕೇಶನ್ ಹೇಗೆ ರನ್ ಮಾಡುತ್ತಪ್ಪ ಅಂದರೆ, ಈಗ ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಸೊ ವಿ ಆರ್ ನಾಟ್ ರನ್ನಿಂಗ್ ಅನ್ ಎನಿ ಒಬ್ಬ ವ್ಯಕ್ತಿ ಡಿಸೈಡ್ ಮಾಡಿ ಚಿಟ್ ಫಂಡ್ ಕಂಪ್ನಿ ನಾವು ರನ್ ಮಾಡ್ತಾ ಇಲ್ಲ. ಪ್ರಾಸೆಸ್ ಓರಿಯೆಂಟೆಡ್ ಕಂಪ್ನಿಯಾಗಿ ರನ್ ಮಾಡ್ತೀವಿ. ಪ್ರಾಸೆಸ್ ಓರಿಯೆಂಟೆಡ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೂಲ್ ಇದೆ. ಸೊ ಅದು ಆ ರೂಲ್ ಹ್ಯಾಸ್ ರಿಟರ್ನ್ ಬೇಸ್ಡ್ ಆನ್ ದ ಚಿಟ್ ಫಂಡ್ ಆ್ಯಕ್ಟ್ ಆ್ಯಂಡ್ ವಾಟ್ಸ್ ದ ಕಂಪ್ನಿ ಆ್ಯಕ್ಟ್ ಮತ್ತು ನಮ್ಮ ಬಿಸ್ನೆಸ್ ಗ್ರೋತ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ಬರುತ್ತೆ. ಸೊ ಹಾಗೆ ಆ ರೂಲ್ ಎಲ್ಲದನ್ನು ಕೂಡ ವಿ ಆರ್ ಅಡಾಪ್ಟೆಡ್ ಇನ್ ಎ ಸಾಫ್ಟ್ವೇರ್. ಯಾವುದೇ ಒಂದು ಗ್ರೂಪನ್ನು PSO ತಗೊಳ್ದೇ ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಆ ರೀತಿ ಸಾಫ್ಟ್ವೇರ್ ಇಟ್ ಸೆಲ್ಫ್ ವಿಲ್ ಕಂಟ್ರೋಲ್. ಹಾಗೇನೆ PSO ತಗೊಂಡ್ರೆ FD ಅಥವಾ ಕೊಲೆಟ್ರಲ್ ತೊಗೋಬೇಕು. ಅದು ತೊಗೊಂಡ ಮೇಲೆ PSO ತೊಗೋಬೇಕು. ನೀವು FD ಪಾಸ್ ಮಾಡದೆ ನೀವು PSO ತೊಗೊಳಕ್ಕಾಗಲ್ಲ. PSO ಪಾಸ್ ಮಾಡದೆ FD ತೊಗೊಳಕ್ಕಾಗಲ್ಲ. PSO ತೊಗೊಂಡಾದ್ಮೇಲೆ ನೀವು CC ತೊಗೊಳೋದನ್ನ ಆಕ್ಷನ್ಗೆ ಹೋಗೋಕ್ಕೆ ಆಗಲ್ಲ. ಆ ರೀತಿ ನಾವು ಡೆವಲಪ್ ಮಾಡಿದ್ವಿ. ಇದು ಎಲ್ಲ ವಿಚಾರಗಳು ಪ್ರತಿಯೊಬ್ಬ ಗ್ರಾಹಕರು ಇರ್ತಲ್ಲ ಆ ಗ್ರೂಪಲ್ಲಿ ಅವರಿಗೆ ಅವರ ಮೊಬೈಲ್ ಆ್ಯಪಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೊತ್ತಾಗುತ್ತೆ. ಎಕ್ಸಾಂಪಲ್ ಅಂದರೆ, ಓಕೆ ನಾನು ಎನ್ರೋಲ್ ಆಗ್ತಿರೋ ಗ್ರೂಪಿನ ಕೊಲಾಟ್ರಲ್ ಏನಿದೆ ಅಂದರೆ FD ಇದೆಯೋ ಪ್ರಾಪರ್ಟಿ ಇದೆಯೋ ಏನು ಅಂತ ಅವ್ರ ಮೊಬೈಲ್ ಆ್ಯಪಲ್ಲೇ ಕಾಣುತ್ತೆ, ಅದ್ರ ಸರ್ಟಿಫಿಕೇಟ್ ಕಾಣುತ್ತೆ. ಈ ಗ್ರೂಪಿನ ಪ್ರೀಯರ್ ಸ್ಯಾಂಕ್ಷನ್ ಆರ್ಡರ್ ಇದೆಯಾ ಗೌರ್ಮೆಂಟಿಂದು, ಅದು ಮೊಬೈಲ್ ಆ್ಯಪಲ್ಲೇ ಕಾಣಿಸುತ್ತೆ, ಅದ್ರ ಆರ್ಡರ್ ಕಾಪಿ ಸಮೇತ ಕಾಣಿಸುತ್ತೆ. ಸೊ ಈ ಗ್ರೂಪಿನ CC ಇದೆಯಾ, ಆ CC ಕೂಡ ಅಂದರೆ ಕಮಿಟ್ಮೆಂಟ್ ಸರ್ಟಿಫಿಕೇಟ್ ಇದೆಯಾ ಗೌರ್ಮೆಂಟಿಂದ ಆರ್ಡರ್, ಆ ಗ್ರೂಪಿಗೆ ಸಂಬಂಧಪಟ್ಟಂಥ ಅವರ ಮೊಬೈಲ್ ಆ್ಯಪಲ್ಲಿ ಅವರ ಗ್ರೂಪಿಗೆ ಸಂಬಂಧಪಟ್ಟಂಥ ಕಮಿಟ್ಮೆಂಟ್ ಸರ್ಟಿಫಿಕೇಟ್ ಕಾಣಿಸುತ್ತೆ ಆ್ಯಪಲ್ಲಿ. ಹಾಗೆ ಅವರ ಅಗ್ರಿಮೆಂಟ್ ಅಲ್ಲೇ ಕಾಣಿಸುತ್ತೆ. ಅವರ ಎಂಟೈರ್ ಪೇಮೆಂಟ್ ಯಾರಿಗೆ ಹಣ ಕೊಟ್ಟಿದ್ದಾರೆ, ಯಾವ ಟಿಕೆಟ್ ನಂಬರ್ಗೆ ಹಣ ಕೊಟ್ಟಿದ್ದಾರೆ, ಮತ್ತು ಅವರ ಗೌರ್ಮೆಂಟ್ ಕಂಪ್ನಿಯ ಎಲ್ಲ ಡಾಕ್ಯುಮೆಂಟ್ಗಳು, ಬಿಡ್ಡಿಂಗ್ ಯಾರು ಎಷ್ಟಕ್ಕೆ ಹೋಗುತ್ತೆ ಆನ್ ಟೈಮಲ್ಲಿ, ಸೊ ರಿಯಲ್ ಟೈಮಲ್ಲಿ 24/7 ದೇ ಕ್ಯಾನ್ ಬಿಡ್. ಮತ್ತು ಹಾಗೇನೆ ಕೊಲಾಟ್ರಲ್ ಏನೇನು ಬೇಕು ಅಂತ ಆ ಗ್ರೂಪ್ಗೆ ಪ್ರತಿ ತಿಂಗಳಿಗೆ ತಕ್ಕಂತೆ ಅಲ್ಲೇ ತೋರಿಸುತ್ತೆ. ಇಟ್ಸ್ ಫೇರ್ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಫೇರ್ ಆಗಿ, ಸೊ ದ್ಯಾಟ್ ಶೋಸ್ ಇನ್ ರೈಟ್ಲಿ ಕಸ್ಟಮರ್ಗೆ ಟ್ರಾನ್ಸ್ಪರೆಂಟ್ ವೇಲಿ ಇಲ್ಲಿ ಏನೇನು ಆಪ್ರೇಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಯಾವುದೇ ರೂಲ್ನ ಸ್ಕಿಪ್ ಮಾಡದೆ ಅಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಬೈ ಚಾನ್ಸ್ ಮುಂದೆ ಹೋದ್ರೆ ಅದು ಕಸ್ಟಮರ್ಗೆ ಗೊತ್ತಾಗುತ್ತೆ. ಇಲ್ಲಿ ಏನು ನಡೆಯುತ್ತೆ ಅದು ಪ್ರತಿಯೊಬ್ಬ ಗ್ರಾಹಕರಿಗೆ ಗೊತ್ತಾಗುತ್ತೆ. ಆ ಥರದ ಒಂದು ಅಪ್ಲಿಕೇಶನ್ನ ನಾವು ಡೆವಲಪ್ ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಡೀ ಒಂದು ಚಿಟ್ ಫಂಡಿನ ಒಂದು ಸೈಕಲ್ ಇದೆಯಲ್ಲ, ಒಂದು ಇಕೋಸಿಸ್ಟಮ್ ಇದೆಯಲ್ಲ, ಅದು ಡೆವಲಪ್ ಆಗಿದೆ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ಕೂಡ ಆಗಲ್ಲ. ವ್ಯತ್ಯಾಸ ಆದರೆ ಎಲ್ಲೂ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ರೀತಿ ಡೆವಲಪ್ ಮಾಡಿದ್ವಿ. ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಬ್ಬ ಚಿಟ್ ಫಂಡ್ ಚಿಟ್ಟಲ್ಲಿ ಒಂದು ಇನ್ವೆಸ್ಟ್ ಮಾಡುವಂಥ ಅಭಿರುಚಿ ಇರೋರು ಇದೇ ಥರ ಚಿಟ್ ಫಂಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ, ಅಥವಾ ಈ ಥರ ಪ್ರಾಕ್ಟೀಸ್ ಇರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಅವರು ಸೆಕ್ಯೂರ್ ಆಗಿ ಮುಂದಿನ ಅವರ ಇನ್ವೆಸ್ಟ್ಮೆಂಟ್ ಇರುತ್ತೆ. ಮತ್ತು ಅವರು ಸೆಕ್ಯೂರ್ ಮಾಡೋಕ್ಕೆ ನಾವು ಎಜುಕೇಟ್ ಮಾಡೋ ಅಂಥ ಪ್ರಯತ್ನ ಮಾಡ್ತಿದ್ವಿ.
ಅವರು ಇಲ್ಲಿ ಹಾಕೋದ್ರಿಂದ ನಮ್ಮ ಚಿಟ್ ಫಂಡ್ ಸಂಸ್ಥೆಯಲ್ಲಿ ಹಾಕೋದ್ರಿಂದ ವೆರೆವರ್ ದೇ ವಾಂಟ್ ಹಾಕಿದ್ರೆ ಸೊ ದೇ ವಿಲ್ ಬಿ ಕಮ್ ಟು ನೋ ಈಚ್ ಅಂಡ್ ಎವ್ರಿ ಸೊ ಟ್ರಾನ್ಸಾಕ್ಷನ್ ವಾಟ್ ದ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಸೊ ದಟ್ ದೇ ವಿಲ್ ಬಿ ಮಚ್ ಮೋರ್ ಸೆಕ್ಯೂರ್. ಈವನ್ ಗೌರ್ಮೆಂಟ್ ಲ್ಯಾಗ್ ಮಾಡಿದ್ರು ಕೂಡ ಸೂಪರ್ವೈಸ್ ಮಾಡೋದಕ್ಕೆ ಡೇ ಟು ಡೇ ಆಡಿಟ್ ಮಾಡೋದು ವ್ಯತ್ಯಾಸಗಳಾದ್ರೆ ಆದರೂ ಕೂಡ ಇಲ್ಲಿ ಸಾಫ್ಟ್ವೇರ್ ಇಟ್ಸ್ ವಿಲ್ ನಾಟ್ ಅಲೋಯಿಂಗ್ ಹಿಮ್ ಟು ಗೋ ಫರ್ದರ್. ಇದು ನಮ್ಮ ಉದ್ದೇಶ. ಮತ್ತೆ ಇದರಿಂದ ಬೆನಿಫಿಟ್ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಅನ್ನೋದು ನಮ್ಮ ಉದ್ದೇಶ. ಪ್ರತಿಯೊಬ್ಬ ಗ್ರಾಹಕರು ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಹಿ ಶುಡ್ ಗೆಟ್ ಎ ಮೋರ್ ಗುಡ್ ಅಮೌಂಟ್ ಆಫ್ ದ ಮನಿ, ಅದರ ಇನ್ವೆಸ್ಟ್ಮೆಂಟಿಗೆ ಸರಿಯಾದ ಪ್ರತಿಫಲ ಸಿಗಬೇಕು. ಹಾಗೆ ಮತ್ತೆ ಯಾರು ಬಾರೋ ಮಾಡೋರಿಗೆ ಇನ್ನು ಫ್ಲೆಕ್ಸಿಬಲ್ ವೇಲಿ ಅವರು ಬಾರೋ ಮಾಡೋಕ್ಕೆ ಅವಕಾಶ ಸಿಗಬೇಕು.